ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂಥ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಅಂತೇಳಿ ಹೇಳಲಾಗ್ತಿರ್ತಕ್ಕಂಥ ಅಶ್ಲೀಲ ವಿಡಿಯೋಗಳ ಪ್ರಕರಣದ ಸಂಬಂಧಪಟ್ಟಾಗೆ SIT ತನಿಖೆ ನಡೆಸ್ತಾ ಇದೆ. ಈ ಪೆನ್ ಡ್ರೈವ್ ಅಂದರೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಏನೋ ಅಶ್ಲೀಲ ವಿಡಿಯೋಗಳಿದ್ದಾವೆ, ಆ ವಿಡಿಯೋ ಇದ್ದಂಥ ಪೆನ್ ಡ್ರೈವನ್ನು ಮೊದಲು ಹೊಂದಿದ್ದಂಥದ್ದು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್. ಹೊಳೆನರಸೀಪುರ ತಾಲೂಕಿನ ಕಡವಿನಕೋಟೆ ಗ್ರಾಮದವರು. ಈಗ ಕಾರ್ತಿಕ್ ಅವರ ನಿವಾಸ ಹತ್ರ ನಾವಿದ್ದೀವಿ. ಇದೇ ಕಾರ್ತಿಕ್ ಅವರ ಮನೆ ಇದು. ಇನ್ನು ಹೊಳೆನರಸೀಪುರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಕಡವಿನಕೋಟೆ ಗ್ರಾಮ ಇದೆ. ಕಡವಿನಕೋಟೆ ಗ್ರಾಮ ಹೇಳಿ ಕೇಳಿ JDSನ ಭದ್ರಕೋಟೆ. ಕಾರ್ತಿಕ್ ಅವರು ಒಳಗೊಂಡಂತೆ ಕಾರ್ತಿಕ್ ಅವ್ರ ತಂದೆ ಕೂಡ ಮುಂಚೆನೂ ಕೂಡ ಅವರೇ ಹೇಳ್ಕೊಳ್ಳೋ ಹಾಗೆ ಅವರೆಲ್ಲರೂ ಕೂಡ JDSನ ಕಾರ್ಯಕರ್ತರಾಗಿದ್ದರು. ದೇವೇಗೌಡರ ಕಾಲದಿಂದ ಕೂಡ JDS ಪಕ್ಷಕ್ಕಾಗಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿನೇ ಕಾರ್ತಿಕ್ ಅವರು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಂಸದರಾಗಿಂತ ಮುಂಚೆನೇ ಅವರ ಕಾರು ಚಾಲಕರಾಗಿ ಸೇರ್ಕೊಳ್ತಾರೆ. ಸಂಸದರಾಗಿದ್ದಾಗಲೂ ಕೂಡ ಅವ್ರ ಕಾರು ಚಾಲಕರಾಗಿ ಕೆಲಸ ಮಾಡ್ತಿರ್ತಾರೆ. ನಂತರ ದಿನಗಳಲ್ಲಿ 13 ಎಕರೆ ಜಮೀನು ವಿವಾದಕ್ಕೆ ಸಂಬಂಧಪಟ್ಟಾಗ ಇಬ್ಬರ ನಡುವೆ ಡಿಸ್ಪ್ಯೂಟ್ ಶುರುವಾಗುತ್ತೆ. ಸೊ ಆ ನಂತರದಲ್ಲಿ ಇಬ್ಬರು ಕೂಡ ದೂರ ಆಗ್ತಾರೆ. ಸೊ ಅದರ ನಂತರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತದೆ. ನಾವು ನೋಡ್ತಿದ್ವಿ, ಇದೊಂದು ದೊಡ್ಡ ಮನೆ ಹಳ್ಳಿನಲ್ಲಿ ಇದ್ರೂ ಕೂಡ ದೊಡ್ಡದಾಗಿ ಮನೆ ಕಟ್ಕೊಂಡಿದ್ದಾರೆ. ಮನೆಗೆ ಸಂಪೂರ್ಣವಾಗಿರ್ತಕ್ಕಂಥ CC ಕ್ಯಾಮ್ರಾವನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ. ಸೊ ಮನೆ ಸುತ್ತ ಕೂಡ CC ಕ್ಯಾಮ್ರಾಗಳಿದ್ದಾವೆ. ಕಾರ್ತಿಕ್ ಅವರು ಮಾಮೂಲಿಯಾಗಿ ಇದೇ ಗ್ರಾಮದಲ್ಲಿ ವಾಸ ಮಾಡಿದ್ರೆ. ಕಾರ್ತಿಕ್ ಅವರಿಗೆ ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದಷ್ಟು ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ. ಸೊ ಸದ್ಯಕ್ಕೀಗ ಕಾರ್ತಿಕ್ ಅವರು ಮನೆಯಲ್ಲಿಲ್ಲ. ಆದರೆ ಈ ಪ್ರಕರಣ ದೊಡ್ಡ ಗಂಭೀರ ಸ್ವರೂಪ ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಭದ್ರತೆಯನ್ನು ಕೂಡ ಕೊಟ್ಟಿದೆ. ಪ್ರತಿನಿತ್ಯ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇವ್ರ ಮನೆಯಲ್ಲಿ ಪೊಲೀಸ್ ಭದ್ರತೆ ಮಾಡಲಾಗುತ್ತೆ. ಸೊ ಕಾರ್ತಿಕ್ ಅವರು ಈಗ ನಮಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಿನ್ನೆ ಸಂಜೆವರೆಗೂ ಕೂಡ ಮನೆಯಲ್ಲಿ ಇದ್ದರು. ಸಂಜೆ ಮನೆಯಿಂದ ತೆರಳಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತದೆ. ಅವರು ಒಂದು ಕಾರಲ್ಲಿ ಹೋಗಿದ್ದಾರೆ, ಇನ್ನೊಂದು ಜೀಪ್ ಕೂಡ ಇಲ್ಲೇ ಇದೆ. ಈ ಜೀಪಲ್ಲೂ ಕೂಡ ಓಡಾಡ್ತಾರೆ ಕಾರ್ತಿಕ್ ಅವರು. ಸೊ ಸದ್ಯಕ್ಕೆ ಇದಿಲ್ಲೇ ಇದೆ. ಅವರು ಬೆಂಗಳೂರಿಗೆ ಹೋಗುವಾಗ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಹೋಗುವಾಗ ಕಾರಲ್ಲಿ ಹೋಗ್ತಾರೆ ಅಂತ ತಿಳ್ಕೊಂತ ಮಾಹಿತಿ ಕೂಡ ಇದೆ. ಆದರೆ ಯಾವಾಗ ದೇವರಾಜೇಗೌಡ ಅವರು ಕಾರ್ತಿಕ್ ಅವರು ಪೆನ್ ಡ್ರೈವನ್ನು ಹಾಸನದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರು ಕೊಟ್ಟಿದ್ದಾರೆ, ಅವರು ತಗೊಂಡೋಗೋದನ್ನು DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನಂತರ ಅದು ಚುನಾವಣಾ ಸಂದರ್ಭದಲ್ಲಿ ವೈರಲ್ ಆಯಿತು ಅಂತಕ್ಕಂಥ ಆರೋಪನ ಮಾಡಿದರು. ಸೊ ಇನ್ನೊಂದು ಕಡೆ ಕಾರ್ತಿಕ್ ಅವರು ಕೂಡ ನಾನು ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥದ್ದು ಕೇವಲ ವಕೀಲ ದೇವರಾಜೇಗೌಡನಿಗೆ ಮಾತ್ರ, ಅದು ನನ್ನ ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಾಗೆ ಅದನ್ನು ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಇದೇನಾದರೂ ವೈರಲ್ ಆಗಿದ್ರೆ ದೇವರಾಜೇಗೌಡನಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಆರೋಪವನ್ನು ಕಾರ್ತಿಕ್ ಕೂಡ ಮಾಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಈಗ ಸದ್ಯಕ್ಕೆ ಕಾರ್ತಿಕ್ ಅವರು SIT ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟ ನಂತರ ಅವರು ಎಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿ ಯಾರು ಕೂಡ ಲಭ್ಯ ಇಲ್ಲ. ಈಗ ಸದ್ಯಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 2-3 ದಿನ ಮನೆಯಲ್ಲೇ ಇದ್ರು, ಇವಾಗೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಆದರೆ ಸದ್ಯಕ್ಕೆಲ್ಲೂ ಕೂಡ ಅವರು ಲಭ್ಯ ಇಲ್ಲ. ಸೊ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ದೇವರಾಜೇಗೌಡ ಕಾರ್ತಿಕ್ ಅವರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಕಾರ್ತಿಕ್ ಅವರು ದೇವರಾಜೇಗೌಡರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ. ಈಗ ಸದ್ಯಕ್ಕೆ DCM DK ಶಿವಕುಮಾರ್ ಅವ್ರಿಗೂ ಕೂಡ ಈ ಒಂದು ಆರೋಪ ಸುತ್ತಕೊಂಡಿದೆ. ಯಾಕೆಂತಂದ್ರೆ ಕಾರ್ತಿಕ್ ಅವರು ಶ್ರೇಯಸ್ ಪಟೇಲ್ ಮೂಲಕ ಇದನ್ನ ಅವರಿಗೆ ಪೆನ್ ಡ್ರೈವ್ ತಲುಪಿಸಿದ್ರು. ಸೊ ಚುನಾವಣೆಯಲ್ಲಿ ರಾಜಕೀಯ ಲಾಭಕ್ಕಾಗಿ ಪೆನ್ ಡ್ರೈವ್ ವೈರಲ್ ಆಯಿತು ಅಂತಕ್ಕಂಥ ಆರೋಪ ಈಗ ಸಾಕಷ್ಟು ಆರೋಪ JDS ಮತ್ತೆ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಗಳು ಕೂಡ ಕಾರಣ ಆಗಿದೆ ಮತ್ತೆ ಚರ್ಚೆ ಕೂಡ ಆಗ್ತಾ ಇದೆ. ಹಾಗಾಗಿನೇ ಈಗ ಕಾರ್ತಿಕ್ ಅವರು ಹೇಳಿಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಹಾಗೇನೆ ಅವ್ರನ್ನ ಮಾತಾಡಿಸೋದಕ್ಕೆ TV9 ತಂಡ ಕೂಡ ಮನೆ ಬಳಿಗೆ ಬಂದಿತ್ತು. ಆದರೆ ಇಲ್ಲಿ ಯಾರು ಕೂಡ ಇಲ್ಲ. ನಮಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ಅವ್ರ ಸಂಬಂಧಿಕರು ಕೆಲವರು ಇದ್ರು, ಅವ್ರ ತಂದೆ ಕೂಡ ಇಲ್ಲೇ ಇದ್ರು, ಎಲ್ಲ ಹೊರಗಡೆ ಹೋಗಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಆದರೆ ಕಾರ್ತಿಕ್ ಮಾತ್ರ ಮನೆಯಲ್ಲಿ ಲಭ್ಯ ಇಲ್ಲ. ಹಾಗಾಗಿನೇ ಏನು ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತೇಳಿ ಹೇಳಲಾಗ್ತಿರ್ತಕ್ಕಂಥ ಈ ಒಂದು ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣ ಸಂಬಂಧಪಟ್ಟಾಗೆ ಯಾರು ಪೆನ್ ಡ್ರೈವನ್ನು ಯಾರಿಗೆ ಕೊಟ್ಟರು, ನಂತರ ಅದು ಯಾರಿಗೆ ಹಸ್ತಾಂತರ ಆಯಿತು, ಅದು ವೈರಲ್ ಆಗಲಿಕ್ಕೆ ಯಾರು ಕಾರಣ, ಇದೆಲ್ಲವೂ ಕೂಡ SIT ತನಿಖೆ ಒಳಗಡೆ ಬರ್ತದೆ. ಆದರೆ ಕಾರ್ತಿಕ್ ಅವರು ಏನು ಹೇಳಿಕೆ ಕೊಡ್ತಾರೆ, ಅವರು ನಂತರ ದಿನಗಳಿಂದ ಯಾರಿಗೆ ಪೆನ್ ಡ್ರೈವ್ ಕೊಟ್ಟಿದ್ರು, ನಂತರ ಅದು ಯಾರ ಬಳಿಗೆ ತಲುಪಿತು, ಇದೆಲ್ಲವೂ ಕೂಡ ತನಿಖೆಯಿಂದಷ್ಟೇ ಬಯಲಾಗಬೇಕಾಗುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.